Hi dear students, welcome back to the unique commerce classes. So GST the previous class ಅಲ್ಲಿ problems of indirect taxes ಅದರ ಜೊತೆಗೇನೆ ನೀಡ್ ಫಾರ್ ಇಂಟ್ರೊಡಕ್ಷನ್ ಆಫ್ GST ಕೂಡ ಡಿಸ್ಕಷನ್ ಆಗಿದೆ. ಓಕೆ, ಸೊ ಈ ಒಂದು ಕ್ಲಾಸಲ್ಲಿ ಕೂಡ ನಾವು ಅದೇ ಡಿಸ್ಕಷನ್ ಕಂಟಿನ್ಯೂ ಮಾಡೋಣ. ಯಾಕಂತಂದರೆ ನಮಗೆ ಪ್ರಿವಿಯಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಸ್ಟ್ರಕ್ಚರ್ ಎಲ್ಲಿವರೆಗೆ ಗೊತ್ತಾಗಲ್ಲ ಅಲ್ಲಿವರೆಗೆ GST ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಓಕೆ, ಸೊ ನಾವು ಪ್ರೆಸೆಂಟ್ ಬಗ್ಗೆ ಗೊತ್ತಾಗಬೇಕಾದ್ರೆ, ಪ್ರೆಸೆಂಟ್ ಬಗ್ಗೆ ಕಲಿಬೇಕಾದ್ರೆ ಇತಿಹಾಸದ ಪುಟವನ್ನು ತೆರೆದು ನೋಡಲೇಬೇಕಾಗತ್ತೆ. ಅದಕ್ಕೋಸ್ಕರ ನಾವು GST ಕಲಿಯೋದಕ್ಕಿಂತ ಮುಂಚೆ ಯಾವ ಥರ ಇಂಡೈರೆಕ್ಟ್ ಟ್ಯಾಕ್ಸ್ ಸ್ಟ್ರಕ್ಚರ್ ಇರ್ತಾ ಇತ್ತು, ದೆನ್ ಅದರಲ್ಲಿರ್ತಕ್ಕಂಥ ಸಮಸ್ಯೆ ಏನಿರ್ತಾ ಇತ್ತು, ನೆಕ್ಸ್ಟ್ ಏನು ಅವಶ್ಯಕತೆ ಇತ್ತು GSTನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಅವಶ್ಯಕತೆ ಕೂಡ ನಾವು ಕಲಿಯೋಣ. ಓಕೆ ನೋಡಿ, ಫಸ್ಟ್ ಪ್ರಾಬ್ಲಮ್ಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಓಕೆ, ಸೊ ಇದನ್ನು ನಾವು ಜಸ್ಟ್ ಬ್ರೀಫ್ ಆಗಿ ಮತ್ತೊಂದು ಸಲ ರಿವೈಸ್ ಮಾತ್ರ ಮಾಡೋಣ. ಓಕೆ, ಫಸ್ಟ್ ಬರೋದು ಮಲ್ಟಿಪ್ಲಿಸಿಟಿ ಆಫ್ ಟ್ಯಾಕ್ಸಸ್. ಮಲ್ಟಿಪ್ಲಿಸಿಟಿ ಆಫ್ ಟ್ಯಾಕ್ಸಸ್ ಅಂತಂದರೆ ನೋಡಿ, GST ಬರೋದಕ್ಕಿಂತ ಮುಂಚೆ ನಾವು ಯಾವುದೇ ಒಂದು ವಸ್ತುನ ಖರೀದಿ ಮಾಡಬೇಕಾಗಿತ್ತು ಅಂತಂದರೆ ಸಾಕಷ್ಟು ಟ್ಯಾಕ್ಸಸ್ನ ನಮ್ಮ ಮೇಲೆ ಇಂಪೋಸ್ ಆಗ್ತಾ ಇತ್ತು. ಓಕೆ, ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಕೂಡ ಅಧಿಕಾರ ಇರ್ತಾ ಇತ್ತು ಕೆಲವೊಂದು ಟ್ಯಾಕ್ಸಸ್ನ ಇಂಪೋಸ್ ಮಾಡಲಿಕ್ಕೆ. ಅದರ ಜೊತೆಗೇ ಸ್ಟೇಟ್ ಗೌರ್ಮೆಂಟ್ ಹತ್ರ ಕೂಡ ಸಾಕಷ್ಟು ಅಧಿಕಾರ ಇರ್ತಾ ಇತ್ತು ಕೆಲವೊಂದು ಟ್ಯಾಕ್ಸಸ್ನ ಇಂಪೋಸ್ ಮಾಡಲಿಕ್ಕೆ. ಎಕ್ಸಾಂಪಲ್ ಅಂತ ಹೇಳಿದ್ರೆ, ಗುಡ್ಸ್ ಮ್ಯಾನುಫ್ಯಾಕ್ಚರ್ ಆದರೆ ಎಕ್ಸೈಸ್ ಡ್ಯೂಟಿ ಕೊಡಬೇಕಾಗ್ತಾ ಇತ್ತು. ವಿದಿನ್ ಸ್ಟೇಟ್ದಲ್ಲಿ ಗುಡ್ಸ್ ಸಪ್ಲೈ ಆದರೆ ವ್ಯಾಟ್ ಕೊಡಬೇಕಾಗ್ತಾ ಇತ್ತು. ನೆಕ್ಸ್ಟ್ ನೀವು ಸರ್ವಿಸ್ನ ತಗೋದಿದ್ರೆ ಸರ್ವಿಸ್ ಟ್ಯಾಕ್ಸ್ನ ಕೊಡಬೇಕಾಗ್ತಾ ಇತ್ತು. ಸೊ ಈ ಥರ ನಾವು ಒಂದೇ ಗೂಡ್ಸ್ನ ಖರೀದಿ ಮಾಡಬೇಕಾದ್ರೆ ಕಡಿಮೆ ಅಂದರೂ ಕೂಡ 13 to 17ವರೆಗೆ ಟೈಪ್ಸ್ ಆಫ್ ಟ್ಯಾಕ್ಸಸ್ನ ಇಂಪೋಸ್ ಆಗ್ತಾ ಇತ್ತು. ಓಕೆ, ಸೊ ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟು ಟ್ಯಾಕ್ಸ್ ಇಂಪೋಸ್ ಮಾಡ್ತಾ ಇತ್ತು. ಅದರ ಜೊತೆಗೇ ನಮ್ಮ ಸ್ಟೇಟ್ ಗೌರ್ಮೆಂಟು ಕೂಡ ಸಾಕಷ್ಟು ಟ್ಯಾಕ್ಸ್ ಇಂಪೋಸ್ ಮಾಡ್ತಾ ಇತ್ತು. ಇನ್ನಿಷ್ಟು ವೆರೈಟಿ ಆಫ್ ಟ್ಯಾಕ್ಸಸ್ ಇಂಪೋಸ್ ಆಗೋದ್ರಿಂದ ಅಲ್ಟಿಮೇಟ್ ಆಗಿ ಟ್ಯಾಕ್ಸ್ ಬರ್ಡನ್ ಯಾರ ಮೇಲೆ ಬೀಳುತ್ತೆ? ಅಲ್ಟಿಮೇಟ್ ಆಗಿ ಟ್ಯಾಕ್ಸ್ ಬರ್ಡನ್ ಬೀಳೋದು ಕಸ್ಟಮರ್ ಮೇಲೆ. ಓಕೆ, ಸೊ ಅಲ್ಟಿಮೇಟ್ ಆಗಿ ಟ್ಯಾಕ್ಸ್ ಯಾರು ಪೇ ಮಾಡಬೇಕು? ಕಸ್ಟಮರ್ ಪೇ ಮಾಡಬೇಕು. ಇನ್ನು ಇಷ್ಟು ಟ್ಯಾಕ್ಸಸ್ ಇಂಪೋಸ್ ಆಗೋದ್ರಿಂದ ಯಾವುದೋ ವಸ್ತುವಿನ ಬೆಲೆ ಎಷ್ಟಾಗುತ್ತೆ? ಕಡಿಮೆ ಆಗುತ್ತೆ ಅಥವಾ ಜಾಸ್ತಿ ಆಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಈ ಥರ ಟ್ಯಾಕ್ಸಸ್ ಇಂಪೋಸ್ ಆಗೋದ್ರಿಂದ ಬೆಲೆಗಳು ಕೂಡ ಜಾಸ್ತಿ ಆಗುತ್ತೆ. ಇನ್ನು ಕಂಟಿನ್ಯೂಸ್ ಪ್ರೈಸ್ ಜಾಸ್ತಿ ಆದರೆ ಇನ್ಫ್ಲೇಷನ್ ಅಂತಕ್ಕಂತಹ ಪರಿಸ್ಥಿತಿ ಕೂಡ ಬರ್ತಾ ಇತ್ತು. ಓಕೆ, ಸೊ ಇದು ಕೂಡ ಒಂದು ದೊಡ್ಡ ಸಮಸ್ಯೆ ಇರ್ತಾ ಇತ್ತು GST ಬರೋದಕ್ಕಿಂತ ಮುಂಚೆ ನಮ್ಮ ಇಂಡೈರೆಕ್ಟ್ ಟ್ಯಾಕ್ಸಸ್ ಸ್ಟ್ರಕ್ಚರ್ದಲ್ಲಿ. ಫಸ್ಟ್ ಒನ್ ಮಲ್ಟಿಪ್ಲಿಸಿಟಿ ಆಫ್ ಟ್ಯಾಕ್ಸಸ್. ನೆಕ್ಸ್ಟ್ ಬರೋದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಫ್ ಟ್ಯಾಕ್ಸಸ್. ಓಕೆ, ಸೊ ಕ್ಯಾಸ್ಕೇಡಿಂಗ್ ಅಂತಂದರೆ ಟ್ಯಾಕ್ಸ್ ಆನ್ ಟ್ಯಾಕ್ಸ್. ಸೊ ಫಾರ್ ಎಕ್ಸಾಂಪಲ್ ನೋಡಿ, ನೀವೇನು ಮಾಡ್ತೀರಾ? ಮ್ಯಾನುಫ್ಯಾಕ್ಚರ್ದಿಂದ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡ್ತೀರಾ. ಓಕೆ, ಸೊ ಎಷ್ಟು ಪ್ರೈಸ್ಗೆ ಖರೀದಿ ಮಾಡ್ತೀರಾ? 100 rupeesಗೆ ಆ ವಸ್ತುವನ್ನು ಖರೀದಿ ಮಾಡ್ತೀರಾ. ಸೊ ಮ್ಯಾನುಫ್ಯಾಕ್ಚರ್ ಏನು ಮಾಡ್ತಾರೆ? 10% ಟ್ಯಾಕ್ಸ್ನ ಇಂಪೋಸ್ ಮಾಡ್ತಾರೆ. ಓಕೆ, ಸೊ 100 rupees ಮೇಲೆ 10% ಅಂತಂದರೆ 110 ಆಗುತ್ತೆ. ಟೋಟಲ್ ಪ್ರೈಸು 110 ಆಗುತ್ತೆ. ಓಕೆ, ಸೊ ಮ್ಯಾನುಫ್ಯಾಕ್ಚರ್ದಿಂದ ನೀವೇನು ಮಾಡ್ತೀರಾ? ಗೂಡ್ಸ್ನ ಖರೀದಿ ಮಾಡಿ ಮನೇಲಿ ಇಟ್ಕೋತೀರಾ? ಇಲ್ಲ, ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ರಿಟೇಲರ್ಸ್ಗೆ ಅಥವಾ ಮಿಡಲ್ ಮ್ಯಾನ್ಸ್ಗೆ ಸೇಲ್ ಮಾಡ್ತೀರಾ. ಓಕೆ, ಸೊ ನೀವು ಕೂಡ ಸೇಲ್ ಮಾಡುವಾಗ ಅದರ ಮೇಲೆ ಏನು ಮಾಡಬೇಕು? ಟ್ಯಾಕ್ಸ್ ಕೂಡ ಇಂಪೋಸ್ ಮಾಡಬೇಕು. ಓಕೆ, ಸೊ ಎತ್ತರ ಮೇಲೆ ಟ್ಯಾಕ್ಸ್ ಇಂಪೋಸ್ ಮಾಡ್ತೀರಾ? ಏನು ಟೋಟಲ್ ಪ್ರೈಸ್ ಇದೆ 110 rupees ಮೇಲೆ ಟ್ಯಾಕ್ಸ್ ಇಂಪೋಸ್ ಮಾಡ್ತೀರಾ. ಓಕೆ, ಬಟ್ 110 rupeesದಲ್ಲಿ ಆಲ್ರೆಡಿ 10 rupees ಟ್ಯಾಕ್ಸ್ ಇದ್ದೇ ಇದೆ. ಸೊ ಆ 110 rupeesಲ್ಲಿ ಟ್ಯಾಕ್ಸ್ ಇದ್ದರೂ ಕೂಡ ಅದರ ಮೇಲೆ ನಿಮ್ಮ 10% ಟ್ಯಾಕ್ಸ್ನ ಇಂಪೋಸ್ ಮಾಡ್ತಾ ಇದ್ದೀರಾ. ಅದನ್ನು ಯಾರು ಪೇ ಮಾಡಬೇಕು? ರಿಟೇಲರ್ಸ್ ಪೇ ಮಾಡಬೇಕು. ಸೊ ಇಲ್ಲೇನಾಗ್ತಾ ಇದೆ? ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಇಂಪೋಸ್ ಆಗ್ತಾ ಇದೆ. ಓಕೆ, ಬಟ್ GST ಬಂದ ಮೇಲೆ ಈ ಥರ ಆಗಲ್ಲ. ಸೊ ನೀವು ಎಷ್ಟು ಅಡಿಷನ್ ಮಾಡ್ತೀರೋ ಆ ಅಡಿಷನ್ ಮೇಲೆ ಮಾತ್ರ ಟ್ಯಾಕ್ಸ್ ಇಂಪೋಸ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವು 100 rupees ವಸ್ತುವನ್ನು ಖರೀದಿ ಮಾಡಿ 10 rupees ಪ್ರಾಫಿಟ್ ಆ್ಯಡ್ ಮಾಡಿದರೆ ಆ 10 rupees ಪ್ರಾಫಿಟ್ ಮೇಲೆ ಮಾತ್ರ ಟ್ಯಾಕ್ಸ್ ಇಂಪೋಸ್ ಆಗುತ್ತೆ. 110 rupees ಮೇಲೆ ಟ್ಯಾಕ್ಸ್ ಇಂಪೋಸ್ ಆಗಲ್ಲ. ವ್ಯಾಲ್ಯೂ ಎಷ್ಟು ನೀವು ಅಡಿಷನ್ ಮಾಡ್ತಿರೋ, ಎಷ್ಟು ಪ್ರಾಫಿಟ್ನ ಅಡಿಷನ್ ಮಾಡ್ತಿರೋ ಆ ಅಡಿಷನ್ ಮೇಲೆ ಮಾತ್ರ ಟ್ಯಾಕ್ಸ್ ಇಂಪೋಸ್ ಆಗುತ್ತೆ. ಓಕೆ, ಬಟ್ ಇದು ಪ್ರೆಸೆಂಟು. ಬಟ್ GST ಬರೋಕ್ಕಿಂತ ಮುಂಚೆ ನೀವು ಎಷ್ಟು ಟ್ಯಾಕ್ಸ್ ಅದರ ಮೇಲೆ ಕೂಡಿಸ್ತಿರೋ, ಎಷ್ಟು ಟೋಟಲ್ ಪ್ರೈಸ್ ಬರುತ್ತೆ, ಆ ಟೋಟಲ್ ಪ್ರೈಸಲ್ಲಿ ಆಲ್ರೆಡಿ ಟ್ಯಾಕ್ಸ್ ಇರುತ್ತೆ. ಬಟ್ ನೆಕ್ಸ್ಟ್ ನೀವು ಸೇಲ್ ಮಾಡುವಾಗ ಅದರ ಮೇಲೆ ಮತ್ತು ಪ್ರಾಫಿಟ್ನ ಆ್ಯಡ್ ಮಾಡಿ ಟ್ಯಾಕ್ಸ್ ಪೇ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ತಾ ಇತ್ತು. ಓಕೆ, ಸೊ ಇದು ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಒಂದು ಎಕ್ಸಾಂಪಲ್ ಮುಖಾಂತರ ನಾವು ಕಲಿಯೋಣ. ಓಕೆ, ಸೊ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತಂದರೆ ಟ್ಯಾಕ್ಸ್ ಆನ್ ಟ್ಯಾಕ್ಸಸ್. ಪದೇ ಪದೇ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ನ ಕೊಡ್ತಕ್ಕಂತಹ ಸನ್ನಿವೇಶ ಬರ್ತಾ ಇತ್ತು. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಡಬಲ್
ಟ್ಯಾಕ್ಸೇಷನ್. ಓಕೆ, ಡಬಲ್ ಟ್ಯಾಕ್ಸೇಷನ್ ಅಂತಂದರೆ 2 ಸಲ ಟ್ಯಾಕ್ಸಸ್ನ ಪೇ ಮಾಡ್ತಕ್ಕಂಥ ಸಂದರ್ಭ ಕೂಡ ಬರ್ತಾ ಇತ್ತು. ಓಕೆ, ಇದು ಯಾವ ಕೇಸಲ್ಲಿ ಬರುತ್ತೆ ಅಂತಂದರೆ ರೆಸ್ಟೋರೆಂಟ್ ಕೇಸಲ್ಲಿ ಕೂಡ ಈ ಸಮಸ್ಯೆ ಇರ್ತಾ ಇತ್ತು. ಯಾಕಂತಂದರೆ ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ಯಾವುದು ಗೂಡ್ಸ್ ಆಗುತ್ತೆ, ಯಾವುದು ಸರ್ವಿಸಸ್ ಆಗುತ್ತೆ, ಇದರ ಬಗ್ಗೆ ಯಾವುದು ಕ್ಲಿಯರ್ ಆಗಿರ್ತಕ್ಕಂಥ ಪಿಕ್ಚರ್ ಇದ್ದಿರಲಿಲ್ಲ. ಓಕೆ, ಸೊ ನೀವು ರೆಸ್ಟೋರೆಂಟ್ ಹೋದಾಗ ಅವ್ರು ಕೊಡ್ತಕ್ಕಂಥ ಸರ್ವಿಸ್ ಮೇಲೆ ಸರ್ವಿಸ್ ಟ್ಯಾಕ್ಸ್ ಕೂಡ ಪೇ ಮಾಡಬೇಕಾಗ್ತಾ ಇತ್ತು. ಇಫ್ ನೀವು ಎ ಸಿ ರೂಮ್ದಲ್ಲಿ ಹೋಗಿ ಕೂತ್ಕೊಂಡು ಯಾವುದೇ ಸರ್ವಿಸ್ ತೊಗೊಂಡಿದ್ರಿ, ಆ ಎ ಸಿನ ಗೂಡ್ಸ್ ಅಂತ ಟ್ರೀಟ್ ಮಾಡಿ ನಾವು ಗೂಡ್ಸ್ ಮೇಲೆ ಕೂಡ ಟ್ಯಾಕ್ಸ್ ಇಂಪೋಸ್ ಮಾಡ್ತಕ್ಕಂತಹ ಪರಿಸ್ಥಿತಿ ಕೂಡ ಇರ್ತಾ ಇತ್ತು. ಸೊ ಇಲ್ಲಿ ಏನಾಗ್ತಾ ಇದೆ, ನೀವೇನು ಮಾಡ್ತಾ ಇದ್ದೀರಾ, ಒಂದು ಕಡೆ ಸರ್ವಿಸ್ ಕೂಡ ತೊಗೋತಾ ಇದ್ದೀರಾ, ಒಂದು ಕಡೆ ಗೂಡ್ಸ್ ಅಂತ ಟ್ರೀಟ್ ಮಾಡಿ ಕೂಡ ಗೌರ್ಮೆಂಟ್ ನಿಮ್ಮ ಮೇಲೆ 2 ಸಲ ಟ್ಯಾಕ್ಸಸ್ಸು ಕಲೆಕ್ಟ್ ಮಾಡ್ತಾ ಇದೆ. ಓಕೆ, ಸೊ ಈ ಡಬಲ್ ಟ್ಯಾಕ್ಸೇಷನ್ ಅಂತಕ್ಕಂಥ ಏನಿರ್ತಾ ಇತ್ತು, ಇದು ಕೂಡ ಪ್ರಾಬ್ಲಮ್ ಇರ್ತಾ ಇತ್ತು. ಓಕೆ, ಯಾಕಂತಂದರೆ ಗೌರ್ಮೆಂಟು ಯಾವ್ದು ಗೂಡ್ಸ್ ಇದೆ, ಯಾವ್ದು ಸರ್ವಿಸ್ ಇದೆ, ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ಯಾವ್ದು ಗೂಡ್ಸ್ ಕ್ಯಾಟಗರಿಯಲ್ಲಿ ಬರುತ್ತೆ, ಯಾವುದು ಸರ್ವಿಸ್ ಕ್ಯಾಟಗರಿಯಲ್ಲಿ ಬರುತ್ತೆ, ಇದರ ಬಗ್ಗೆ ಕ್ಲಿಯರಾಗಿ ಡೆಫಿನೇಷನ್ ಕೊಟ್ಟಿದ್ದಿರಲಿಲ್ಲ. ಓಕೆ, ಸೊ ಇದೇನಿರ್ತಾ ಇತ್ತು, ಕನ್ಫ್ಯೂಷನ್ ಆಗಿ ನಾವು ಗೂಡ್ಸ್ ಮೇಲೆ ಕೂಡ ಟ್ಯಾಕ್ಸ್ ಪೇ ಮಾಡಿ ಜೊತೆಗೇ ಸರ್ವಿಸ್ ಮೇಲೆ ಕೂಡ ಟ್ಯಾಕ್ಸ್ ಪೇ ಮಾಡ್ತಕ್ಕಂತಹ ಅವಶ್ಯಕತೆ ಇರ್ತಾ ಇತ್ತು. ಸೊ ಇದು ಡಬಲ್ ಟ್ಯಾಕ್ಸೇಷನ್ ಆಗ್ತಕ್ಕಂಥ ಸಂದರ್ಭ ಇರ್ತಾ ಇತ್ತು. ನೆಕ್ಸ್ಟ್, ಹೈ ಕಾಸ್ಟ್ ಆಫ್ ಕಂಪ್ಲೈಯನ್ಸ್. ಓಕೆ, ಸೊ ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ಎಲ್ಲ ಡಾಕ್ಯುಮೆಂಟ್ ನಾವೇನು ಮಾಡಬೇಕಾಗಿತ್ತು, ಎಲ್ಲ ಪೇಪರ್ ವರ್ಕ್ದಲ್ಲಿನೇ ಮೇಂಟೈನ್ ಮಾಡಬೇಕಾಗಿತ್ತು. ಓಕೆ, ಸೊ ಇದರಿಂದ ಕಾಸ್ಟ್ ಆಫ್ ಕಂಪ್ಲೈನ್ಸ್ ಕೂಡ ಜಾಸ್ತಿ ಇರ್ತಾ ಇತ್ತು. ನೆಕ್ಸ್ಟ್, ಪ್ರೈಸ್ ಆಫ್ ಗೂಡ್ಸ್ ಅಥವಾ ಸರ್ವಿಸಸ್ ಏನಿರ್ತಾ ಇತ್ತು, ಜಾಸ್ತಿ ಕೂಡ ಇರ್ತಾ ಇತ್ತು. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ, ಸಾಕಷ್ಟು ಟ್ಯಾಕ್ಸ್ ಇಂಪೋಸ್ ಮಾಡುತ್ತೆ, ಸ್ಟೇಟ್ ಗೌರ್ಮೆಂಟು ಕೂಡ ಟ್ಯಾಕ್ಸ್ ಕೂಡ ಇಂಪೋಸ್ ಮಾಡುತ್ತೆ. ಓಕೆ, ಸೊ ಇದರಿಂದ ನೀವು ಖರೀದಿ ಮಾಡ್ತಕ್ಕಂಥ ಗೂಡ್ಸ್ ಇರ್ಬೋದು, ನೀವು ತೊಗೋತಕ್ಕಂಥ ಸರ್ವಿಸು ಹೈ ಪ್ರೈಸಲ್ಲಿ ನಿಮಗೆ ಸಿಗ್ತಾ ಇತ್ತು. ಓಕೆ, ಇನ್ನು ನೋಡಿ ಕರಪ್ಷನ್ ಕೂಡ ಇರ್ತಾ ಇತ್ತು. ನೆಕ್ಸ್ಟ್, ಲ್ಯಾಕ್ ಆಫ್ ಯೂನಿಫಾರ್ಮಿಟಿ ಆಫ್ ಪ್ರೊವಿಷನ್ಸ್ ಇನ್ ಸ್ಟೇಟ್ ವ್ಯಾಟ್ ಲಾಸ್. ಓಕೆ, ಸೊ ವ್ಯಾಟ್ ಲಾಸ್ದಲ್ಲಿ ಕೂಡ ಯೂನಿಫಾರ್ಮಿಟಿ ಇದ್ದಿರಲಿಲ್ಲ. ಓಕೆ, ನೆಕ್ಸ್ಟ್ ನೋಡಿ, ನಾವು ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ಜನರಲಾಗಿ ಹೇಳಬೇಕಾಗಿತ್ತು ಅಂತಂದರೆ ಬೇರೆ ಬೇರೆ ಸ್ಟೇಟ್ದಲ್ಲಿ ಒಂದೇ ವಸ್ತುವಿನ ಬೆಲೆ ಒಂದೇ ಇರ್ತಿರಲಿಲ್ಲ. ಅಂದರೆ ಒಂದು ವಸ್ತುವನ್ನು ನಾವು ಖರೀದಿ ಮಾಡಬೇಕಾದ್ರೆ ಬೇರೆ ಸ್ಟೇಟ್ ಕಂಪೇರ್ ಮಾಡಿದಾಗ ಬೇರೆ ಬೇರೆ ಸ್ಟೇಟ್ದಲ್ಲಿ ವಸ್ತು ಒಂದಿದ್ರೂ ಕೂಡ ಅದರ ಪ್ರೈಸು ಬೇರೆ ಬೇರೆ ಇರ್ತಾ ಇತ್ತು. ಓಕೆ, ಸೊ ಹಾಗಾದರೆ ನಾರ್ಮಲಾಗಿ ನಾವೇನು ಮಾಡ್ತೀವಿ, ಯಾವ ಸ್ಟೇಟ್ದಲ್ಲಿ ಕಡಿಮೆ ಪ್ರೈಸಲ್ಲಿ ಗೂಡ್ಸ್ ಸಿಗುತ್ತೆ ಅದೇ ಸ್ಟೇಟ್ದಲ್ಲಿ ಹೋಗಿ ಗೂಡ್ಸ್ನ ಖರೀದಿ ಮಾಡ್ತೀವಿ. ಓಕೆ, ಆದರೆ ಜಿ ಎಸ್ ಟಿ ಬಂದ ಮೇಲೆ ಈ ಥರ ಆಗಲ್ಲ. ಯಾಕಂತಂದರೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಆಗುತ್ತೆ. ಸೊ ನೀವು ಒಂದು ವಸ್ತುವನ್ನು ಅಂದರೆ ಒಂದು ವಸ್ತು ಕರ್ನಾಟಕದಲ್ಲಿ ಎಷ್ಟು ಪ್ರೈಸ್ಗೆ ಸಿಗುತ್ತೆ, ಅದು ಎಂಟೈರ್ ಇಂಡಿಯಾದಲ್ಲಿ ಕೂಡ ಅದೇ ಪ್ರೈಸ್ಗೆ ಸಿಗುತ್ತೆ. ಅದಕ್ಕೋಸ್ಕರ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ನಾವು ಕರಿತೀವಿ. ಓಕೆ, ಬಟ್ ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ಒಂದು ವಸ್ತುವಿನ ಬೆಲೆ ಎಲ್ಲ ಸ್ಟೇಟ್ದಲ್ಲಿ ಒಂದೇ ಇರ್ತಿರಲಿಲ್ಲ. ಓಕೆ, ನೆಕ್ಸ್ಟ್ ನೋಡಿ ವ್ಯಾಟ್ ಲಾಸು. ಸೊ ಅಂತಂದರೆ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್. ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ಪ್ರತಿಯೊಂದು ಸ್ಟೇಟ್ ಹತ್ರ ಅಧಿಕಾರ ಇರ್ತಾ ಇತ್ತು. ಅಂದರೆ ವ್ಯಾಟ್ ಎಷ್ಟನ್ನ ಇಂಪೋಸ್ ಮಾಡಬೇಕು, ಎಷ್ಟು ಪರ್ಸೆಂಟು ವ್ಯಾಟ್ ಇಂಪೋಸ್ ಮಾಡಬೇಕು, ಅದರಲ್ಲಿ ಯೂನಿಫಾರ್ಮಿಟಿ ಇರ್ತಿರಲಿಲ್ಲ. ಕರ್ನಾಟಕದ್ದು ವ್ಯಾಟ್ ರೇಟ್ ಆಫ್ ಪರ್ಸೆಂಟೇಜ್ ನೋಡಿದರೆ ಬೇರೆ ಇರ್ತಾ ಇತ್ತು, ಮಹಾರಾಷ್ಟ್ರದ್ದು ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಎಷ್ಟು ಪರ್ಸೆಂಟೇಜ್ ಇದೆ ಅದು ಕೂಡ ಬೇರೆ ಇರ್ತಾ ಇತ್ತು. ಓಕೆ, ಸೊ ಇದರಲ್ಲಿ ಯೂನಿಫಾರ್ಮಿಟಿ ಕೂಡ ಇರ್ತಿರಲಿಲ್ಲ. ಓಕೆ, ನೆಕ್ಸ್ಟ್ ನೋಡೋಣ, ಇನ್ಎಬಿಲಿಟಿ ಆಫ್ ಸ್ಟೇಟ್ ಟು ಲೆವಿ ಟ್ಯಾಕ್ಸ್ ಆನ್ ಸರ್ವಿಸಸ್. ಓಕೆ, ಸೊ ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ಸರ್ವಿಸಸ್ ಮೇಲೆ ಕೇವಲ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಟ್ಯಾಕ್ಸ್ ಇಂಪೋಸ್ ಮಾಡ್ತಾ ಇತ್ತು. ಸ್ಟೇಟ್ ಗೌರ್ಮೆಂಟ್ ಮೇಲೆ ಸರ್ವಿಸಸ್ ಮೇಲೆ ಟ್ಯಾಕ್ಸ್ ಇಂಪೋಸ್ ಮಾಡ್ತಕ್ಕಂತಹ ಅಧಿಕಾರ ಇರ್ತಿರಲಿಲ್ಲ. ಸೊ ಈ ಜಿ ಎಸ್ ಟಿ ಬಂದ ಮೇಲೆ ಏನಾಗುತ್ತೆ, ಸೊ ಗೂಡ್ಸ್ ಇರಲಿ ಸರ್ವಿಸಸ್ ಇರಲಿ ಸ್ಟೇಟ್ ಗೌರ್ಮೆಂಟ್ ಹತ್ರ ಅಧಿಕಾರ ಇದೆ ಟ್ಯಾಕ್ಸ್ನ ಇಂಪೋಸ್ ಮಾಡಲಿಕ್ಕೆ. ಓಕೆ, ಬಟ್ ಜಿ ಎಸ್ ಟಿಗಿಂತ ಮುಂಚೆ ಸ್ಟೇಟ್ ಗೌರ್ಮೆಂಟ್ ಹತ್ರ ಸರ್ವಿಸಸ್ಸು ಯಾರು ರೆಂಡರ್ ಮಾಡಿದರೆ ಅದರ ಮೇಲೆ ಟ್ಯಾಕ್ಸ್ ಇಂಪೋಸ್ ಮಾಡ್ತಕ್ಕಂಥ ಅಧಿಕಾರ ಇರ್ತಿರಲಿಲ್ಲ. ನೆಕ್ಸ್ಟ್, ಡಿಸ್ಪ್ಯೂಟ್ಸ್ ಆಫ್ ಕ್ಲಾಸಿಫಿಕೇಷನ್ ಆ್ಯಂಡ್ ವ್ಯಾಲ್ಯೂಯೇಷನ್. ಓಕೆ, ಸೊ ಗೂಡ್ಸ್ನ ಯಾವ ಥರ ಕ್ಲಾಸಿಫೈ ಮಾಡಬೇಕು, ಸರ್ವಿಸ್ನ ಯಾವ ಥರ ಕ್ಲಾಸಿಫೈ ಮಾಡಬೇಕು, ಯಾವ ಥರ ವ್ಯಾಲ್ಯೂಯೇಷನ್ ಮಾಡಬೇಕು, ಇಲ್ಲಿ ಕೂಡ ಕನ್ಫ್ಯೂಷನ್ ಇರ್ತಾ ಇತ್ತು. ನೆಕ್ಸ್ಟ್, ಇನ್ಎಲಿಜಿಬಿಲಿಟಿ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತಂದರೆ ನಾವು ಇದರ ಬಗ್ಗೆ 6th ಸೆಮ್ದಲ್ಲಿ ಸಪ್ರೇಟಾಗಿ ಒಂದು ಚಾಪ್ಟರ್ ಕಲಿತೀವಿ. ಓಕೆ, ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತಂದರೆ ಏನು, ಸೊ ಫಾರ್ ಎಕ್ಸಾಂಪಲ್ ತೊಗೋರಿ, ನೀವೇನಿದ್ದೀರಾ ರಿಟೇಲರ್ಸ್ ಇದ್ದೀರಾ. ಓಕೆ, ರಿಟೇಲ್ ನೀವೇನು ಮಾಡ್ತೀರಾ, ಮ್ಯಾನುಫ್ಯಾಕ್ಚರ್ದಿಂದ ಯಾವುದೇ ಒಂದು ಗೂಡ್ಸ್ನ ಖರೀದಿ ಮಾಡ್ತೀರಾ. ಓಕೆ, ಸೊ ನೀವು ಗೂಡ್ಸ್ನ ಖರೀದಿ ಮಾಡ್ತಾ ಇದ್ದೀರ ಅಂದಮೇಲೆ ನೀವೇನು ಮಾಡ್ತೀರಾ, ಎಷ್ಟು ಪ್ರೈಸ್ ಆಗುತ್ತೆ ಅದರ ಮೇಲೆ
ಮ್ಯಾನುಫ್ಯಾಕ್ಚರ್ ಮೇಲೆ ಎಷ್ಟು ಟ್ಯಾಕ್ಸ್ ಇಂಪೋಸ್ ಮಾಡ್ತಾರೆ? 10% ಇರ್ಬೋದು, 15% ಇರ್ಬೋದು. ಆ್ಯಸ್ ಪರ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಟ್ಯಾಕ್ಸ್ ಇಂಪೋಸ್ ಮಾಡ್ತಾರೆ. ಓಕೆ, ನೀವೇನು ಮಾಡ್ಬೋದು? ಇನ್ಪುಟ್ ಟ್ಯಾಕ್ಸ್ ಅಂತಂದರೆ ನೀವು ಖರೀದಿ ಮಾಡುವಾಗ ಎಷ್ಟು ಟ್ಯಾಕ್ಸ್ ಪೇ ಮಾಡಿದ್ರೋ ಆ ಥರದ್ದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನು ತಗೋಬಹುದು. ಅಂತಂದರೆ ನೀವು ಯಾವುದೇ ಒಂದು ಗೂಡ್ಸು ಖರೀದಿ ಮಾಡುವಾಗ 10 ರೂಪೀಸ್ ಟ್ಯಾಕ್ಸ್ ಪೇ ಮಾಡಿದರೆ ಆಮೇಲೆ ನೀವು 10 ರೂಪೀಸ್ ಕಲೆಕ್ಟ್ ಮಾಡಬಹುದಿತ್ತು, ರಿಕವರಿ ಮಾಡಬಹುದಿತ್ತು. ಓಕೆ, ಇದು GST ಬಂದ ಮೇಲೆ. ಬಟ್ GST ಬರೋದಕ್ಕಿಂತ ಮುಂಚೆ ನೀವು ಖರೀದಿ ಮಾಡುವಾಗ ಏನು ಟ್ಯಾಕ್ಸ್ ಪೇ ಮಾಡಿದ್ರು ಆ ಥರದ್ದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನಿಮಗೆ ಸಿಗ್ತಿರಲಿಲ್ಲ. ಬಟ್ GST ಬಂದ ಮೇಲೆ ನೀವೇನು ಮಾಡ್ತೀರಾ? 10 ರೂಪೀಸ್ ನೀವು ಟ್ಯಾಕ್ಸ್ ಪೇ ಮಾಡಿದರೆ ಕಸ್ಟಮರ್ದಿಂದ 20 ರೂಪೀಸ್ ಅಥವಾ 18 ರೂಪೀಸ್ ಕಲೆಕ್ಟ್ ಮಾಡಿ ನೀವು ಎಷ್ಟು ಟ್ಯಾಕ್ಸ್ನ ಇಂಪೋಸ್ ಮಾಡಿದ್ದೀರೋ, ಎಷ್ಟು ಟ್ಯಾಕ್ಸ್ನ ನೀವು ಪೇ ಮಾಡಿದ್ರು ಪರ್ಚೇಸ್ ಮಾಡುವಾಗ ಆ ಟ್ಯಾಕ್ಸ್ನ ನೀವು ಕಲೆಕ್ಟ್ ಮಾಡಿ ಅದನ್ನು ಇಟ್ಕೊಂಡು ರೆಮಿನಿ ಬ್ಯಾಲೆನ್ಸು ಗೌರ್ಮೆಂಟ್ಗೆ ಪೇ ಮಾಡಬೇಕಾಗತ್ತೆ. ಓಕೆ, ಸೊ ಇದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತಕ್ಕಂಥ ಕಾನ್ಸೆಪ್ಟ್ ಇದೆ. ನಾವು 6th ಸೆಮ್ದಲ್ಲಿ ಒಂದು ಚಾಪ್ಟರ್ ಕಲಿತೀವಿ ವಿತ್ ಪ್ರಾಬ್ಲಮಿಟಿಗೂ. ಓಕೆ, ನೆಕ್ಸ್ಟ್ ಲೆಸ್ ಯೂಸ್ ಆಫ್ ಟೆಕ್ನಾಲಜಿ ಇನ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್, ಇದು ಕೂಡ ಇರ್ತಾ ಇತ್ತು. ದೆನ್ ಫೈನಲ್ ಆಗಿ ಟ್ಯಾಕ್ಸ್ ಬರ್ಡನ್ ಎತ್ತರ ಮೇಲೆ ಇರ್ತಾ ಇತ್ತು, ಕಸ್ಟಮರ್ ಮೇಲೆ ಬರ್ತಾ ಇತ್ತು. ಓಕೆ, ಸೊ ಇದನ್ನು ಓದೋಕ್ಕೆ ಮುಂಚೆ ನಾವು ಸಿಂಪಲಾಗಿ ಹೇಳಬೇಕಾಗಿತ್ತಂದರೆ GST ಬರೋದಕ್ಕಿಂತ ಮುಂಚೆ ಪ್ರತಿಯೊಂದು ಸ್ಟೇಟ್ದಲ್ಲಿ ಟ್ಯಾಕ್ಸ್ ರೇಟ್ ಕೂಡ ಒಂದೇ ಇರ್ತಿರಲಿಲ್ಲ. ಇನ್ನು ಟ್ಯಾಕ್ಸ್ ರೇಟ್ ಒಂದೇ ಇಲ್ಲ ಅಂದಮೇಲೆ ಯಾವುದೇ ಒಂದು ಗೂಡ್ಸ್ದು ಪ್ರೈಸು ಕೂಡ ಒಂದೇ ಇರ್ತಿರಲಿಲ್ಲ. ಓಕೆ, ನೆಕ್ಸ್ಟ್ ಮತ್ತೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನಂತಂದರೆ GST ಬರೋದಕ್ಕಿಂತ ಮುಂಚೆ ಏನು ಡೈರೆಕ್ಟ್ ಟ್ಯಾಕ್ಸ್ ಸ್ಟ್ರಕ್ಚರ್ ಇತ್ತು ಅದು ಒರಿಜಿನ್ ಬೇಸ್ಡ್ ಟ್ಯಾಕ್ಸ್ ಇರ್ತಾ ಇತ್ತು. ಸೊ ಒರಿಜಿನ್ ಬೇಸ್ಡ್ ಟ್ಯಾಕ್ಸ್ ಅಂತಂದರೆ ಯಾವ ಸ್ಟೇಟ್ದಲ್ಲಿ ಗೂಡ್ಸ್ದು ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ, ಯಾವ ಸ್ಟೇಟ್ದಲ್ಲಿ ಗೂಡ್ಸ್ದು ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಒರಿಜಿನ್ ಆಗುತ್ತೆ, ಅದೇ ಸ್ಟೇಟ್ಗೆ ಟ್ಯಾಕ್ಸು ಹೋಗ್ತಾ ಇತ್ತು. ಸೊ ಫಾರ್ ಎಕ್ಸಾಂಪಲ್ ಕರ್ನಾಟಕ, ಮಹಾರಾಷ್ಟ್ರ. ಸೊ ಕರ್ನಾಟಕ ಸ್ಟೇಟ್ದಲ್ಲಿ ಏನಾಗ್ತಾ ಇದೆ? ಗೂಡ್ಸು ಮ್ಯಾನುಫ್ಯಾಕ್ಚರ್ ಆಗಿ ಗೂಡ್ಸು ಒರಿಜಿನ್ ಆಗಿ ಮಹಾರಾಷ್ಟ್ರ ಸ್ಟೇಟ್ಗೆ ಹೋಗ್ತಾ ಇದೆ. ಓಕೆ, ಸೊ GST ಬರೋದಕ್ಕಿಂತ ಮುಂಚೆ ಏನಿರ್ತಾ ಇತ್ತು? ಗೂಡ್ಸ್ ಎಲ್ಲಿ ಒರಿಜಿನ್ ಆಗಿದೆ, ಗೂಡ್ಸ್ ಮೂವ್ಮೆಂಟ್ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ? ಕರ್ನಾಟಕದಲ್ಲಿ. ಹಾಗಾದರೆ ಕರ್ನಾಟಕ ಸ್ಟೇಟ್ಗೆ ಮಾತ್ರ ಟ್ಯಾಕ್ಸ್ ಹೋಗ್ತಾ ಇತ್ತು. ಬಟ್ ಆದರೆ GST ಏನು ಹೇಳುತ್ತೆ? ಇದು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಇದೆ. ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತಂದರೆ ಯಾವ ಸ್ಟೇಟ್ದಲ್ಲಿ ಗೂಡ್ಸ್ ಕನ್ಸಂಪ್ಷನ್ ಆಗುತ್ತೆ, ಯಾವ ಸ್ಟೇಟ್ದಲ್ಲಿ ಗೂಡ್ಸ್ ಯೂಸ್ ಆಗುತ್ತೆ, ಆ ಸ್ಟೇಟ್ದಲ್ಲಿ ಆ ಸ್ಟೇಟಿಗೆ ಟ್ಯಾಕ್ಸ್ ಹೋಗುತ್ತೆ. ಓಕೆ, ಈ ಒಂದು ಎಕ್ಸಾಂಪಲ್ದಲ್ಲಿ ಕರ್ನಾಟಕದಲ್ಲಿ ಗೂಡ್ಸು ಒರಿಜಿನ್ ಆದರೂ ಕೂಡ, ಕರ್ನಾಟಕ ಸ್ಟೇಟ್ದಲ್ಲಿ ಗೂಡ್ಸು ಮೂವ್ಮೆಂಟ್ ಆದರೂ ಕೂಡ ಅಲ್ಟಿಮೇಟ್ ಆಗಿ ಎಲ್ಲಿ ಕನ್ಸಂಪ್ಷನ್ ಎಲ್ಲಿ ಆಗ್ತಾ ಇದೆ? ಮಹಾರಾಷ್ಟ್ರ ಸ್ಟೇಟ್ದಲ್ಲಿ ಕನ್ಸಂಪ್ಷನ್ ಆಗ್ತಾ ಇದೆ. ಹಾಗಾದರೆ ಯಾವ ಸ್ಟೇಟ್ಗೆ ಟ್ಯಾಕ್ಸ್ ಹೋಗುತ್ತೆ? ಮಹಾರಾಷ್ಟ್ರ ಸ್ಟೇಟ್ಗೆ ಟ್ಯಾಕ್ಸ್ ಹೋಗುತ್ತೆ. ಯಾಕಂದರೆ GST ಏನಿದೆ ಇದು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಇದೆ. ಡೆಸ್ಟಿನೇಷನ್ ಅಂತಂದರೆ ಯಾವ ಸ್ಟೇಟ್ದಲ್ಲಿ ಗೂಡ್ಸು ಕನ್ಸಂಪ್ಷನ್ ಆಗುತ್ತೆ ಅದೇ ಸ್ಟೇಟ್ಗೆ ಟ್ಯಾಕ್ಸ್ ರೆವೆನ್ಯೂ ಕಲೆಕ್ಟ್ ಆಗ್ತಾ ಇತ್ತು. ಓಕೆ, ಬಟ್ GST ಬರೋದಕ್ಕಿಂತ ಮುಂಚೆ ಈ ಥರ ಆಗ್ತಿರಲಿಲ್ಲ. GST ಬರೋದಕ್ಕಿಂತ ಮುಂಚೆ ಗೂಡ್ಸ್ದು ಮೂಮೆಂಟ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಯಾವ ಸ್ಟೇಟ್ದಲ್ಲಿ ಗೂಡ್ಸು ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಒರಿಜಿನ್ ಎಲ್ಲಿದೆ ಆ ಸ್ಟೇಟ್ಗೆ ಮಾತ್ರ ಗೂಡ್ಸು ಅಥವಾ ಆ ಸ್ಟೇಟ್ಗೆ ಮಾತ್ರ ಟ್ಯಾಕ್ಸ್ ರೆವೆನ್ಯೂ ಹೋಗ್ತಾ ಇತ್ತು. ಓಕೆ, ಇದರಿಂದ ಸಮಸ್ಯೆ ಏನಾಗ್ತಾ ಇತ್ತು ಅಂತಂದರೆ ನಮ್ಮ ಇಂಡಿಯಾದಲ್ಲಿ ಎಲ್ಲ ಸ್ಟೇಟ್ಗಳು ಈಕ್ವಲ್ ಆಗಿ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. ಕೆಲವು ಸ್ಟೇಟ್ಗಳು ಸಾಕಷ್ಟು ಇಂಪೋರ್ಟ್ ಮಾಡುತ್ತೆ, ಕೆಲವೊಂದು ಸ್ಟೇಟ್ಗಳು ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಜಾಸ್ತಿ ಫೇವ್ರೇಟ್ ಇವೆ. ಓಕೆ, ಇನ್ನು ಒಂದೇ ಸ್ಟೇಟು ಜಾಸ್ತಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಹೋದರೆ ಇನ್ನು ಟ್ಯಾಕ್ಸ್ ರೆವೆನ್ಯೂ ಯಾವ ಸ್ಟೇಟ್ಗೆ ಹೋಗ್ತಾ ಇತ್ತು? ಎಕ್ಸ್ಪೋರ್ಟ್ ಮಾಡ್ತಕ್ಕಂತಹ ಸ್ಟೇಟ್ಗೆ ಮಾತ್ರ ಹೋಗ್ತಾ ಇತ್ತು. ಇನ್ನು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಸ್ಟೇಟ್ಗೆ ಜಾಸ್ತಿ ಟ್ಯಾಕ್ಸ್ ರೆವೆನ್ಯೂ ಹೋದರೆ ಯಾವ ಸ್ಟೇಟ್ ಡೆವಲಪ್ಮೆಂಟ್ ಆಗುತ್ತೆ? ಅಲ್ಟಿಮೇಟಾಗಿ ಆ ಸ್ಟೇಟ್ ಮಾತ್ರ ಡೆವಲಪ್ಮೆಂಟ್ ಆಗುತ್ತೆ. ಹಾಗಾದರೆ ರಿಮೈನಿಂಗ್ ಸ್ಟೇಟ್ದು ಪರಿಸ್ಥಿತಿ ಏನು? ಸೊ ಅದಕ್ಕೋಸ್ಕರನೇ GSTಯಲ್ಲಿ ಅದೇನು ಬಂದಿದೆ? ಒರಿಜಿನ್ ಬೇಸ್ಡ್ ಆಫ್ ಟ್ಯಾಕ್ಸ್ನ ತೆಗೆದು ಡೆಸ್ಟಿನೇಷನ್ ಬೇಸ್ಡ್ ಆಫ್ ಟ್ಯಾಕ್ಸು ಅಂತಕ್ಕಂಥ ಒಂದು ಕಾನ್ಸೆಪ್ಟು ಬಂದಿದೆ. ಇದರಿಂದ ಈಕ್ವಲ್ ಆಗಿ ಎಲ್ಲ ಸ್ಟೇಟು ಕೂಡ ಏನು ಮಾಡ್ಬೋದು? ಈಕ್ವಲ್ ಆಗಿ ಡೆವಲಪ್ಮೆಂಟ್ ಕೂಡ ಆಗಬಹುದು. ಓಕೆ, ಸೊ ಒನ್ ನೇಷನ್ ಒನ್ ಮಾರ್ಕೆಟ್ ಒನ್ ಟ್ಯಾಕ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ಕೂಡ ನಾವು ತಂದಿದ್ದೀವಿ. ಓಕೆ, ಸೊ ಒನ್ ಟ್ಯಾಕ್ಸ್ ಒನ್ ಮಾರ್ಕೆಟ್ ಒನ್ ನೇಷನ್. ಸೊ ಗೂಡ್ಸು ಯಾವುದೋ ಸ್ಟೇಟ್ದಲ್ಲಿ ತಗೋರಿ ಆ ಸ್ಟೇಟ್ದಲ್ಲಿ ನಿಮಗೆ ಒಂದೇ ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸ್ ಬೀಳುತ್ತೆ. ನೆಕ್ಸ್ಟ್ ಪ್ರೈಸು ಕೂಡ ಎಲ್ಲ ಸ್ಟೇಟ್ದಲ್ಲಿ ಕೂಡ ಒಂದೇ ಇರುತ್ತೆ. ಸೊ ಎಂಟೈರ್ ಮಾರ್ಕೆಟ್ ಏನಿದೆ ಇದು ಒಂದಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಇನ್ನು GSTಯನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು ಅಂತಂದರೆ ಏನು ಪ್ರಾಬ್ಲಮ್ಸ್ ಇವೆ ಆ ಪ್ರಾಬ್ಲಮ್ಸ್ನ ಕಡಿಮೆ ಮಾಡಲಿಕ್ಕೆ, ಆ ಪ್ರಾಬ್ಲಮ್ಸ್ನ ರಿಮೂವ್ ಮಾಡಲಿಕ್ಕೆ GST ನಾವು ತರೋ ಅವಶ್ಯಕತೆ ಇರ್ತಾ ಇತ್ತು. ಓಕೆ, ಇಲ್ಲಿದೆ ನೋಡಿ,
ಟು ಎಲಿಮಿನೇಟ್ ದಿ ಡಿಫೆಕ್ಟ್ಸ್ ಇನ್ ಇಂಡೈರೆಕ್ಟ್ ಟ್ಯಾಕ್ಸೇಷನ್. ಇಂಡೈರೆಕ್ಟ್ ಟ್ಯಾಕ್ಸೇಷನ್ದಲ್ಲಿ ಏನು ಪ್ರಾಬ್ಲಮ್ಸ್ ಇರ್ತಾಯಿತ್ತು, ಏನು ಡಿಫೆಕ್ಟ್ಸ್ ಇರ್ತಾಯಿತ್ತು, ಅದನ್ನು ಎಲಿಮಿನೇಟ್ ಮಾಡಲಿಕ್ಕೆ ಜಿ ಎಸ್ ಟಿಯನ್ನು ತರ್ತಕ್ಕಂತಹ ಅವಶ್ಯಕತೆ ಇರ್ತಾಯಿತ್ತು. ನೆಕ್ಸ್ಟ್ ರಿಮೂವಿಂಗ್ ದಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಕ್ಯಾಸ್ಕೇಡಿಂಗ್ ಎಫೆಕ್ಟ್ನ ರಿಮೂವ್ ಮಾಡಲಿಕ್ಕೆ ಜಿ ಎಸ್ ಟಿಯನ್ನು ತರಲಾಗಿದೆ. ನೆಕ್ಸ್ಟ್ ಎಲ್ಲ ಎಲಿಜಿಬಲ್ ಡೀಲರ್ಸ್ಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಪ್ರೊವೈಡ್ ಮಾಡಬೇಕು. ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಕ್ರಿಯೇಟ್ ಮಾಡಬೇಕು. ಒನ್ ಕಂಟ್ರಿ ಒನ್ ಟ್ಯಾಕ್ಸ್ ಅಂತಕ್ಕಂಥ ಏನದು ಕನ್ಸೆಪ್ಟ್ ಇದ್ದದನ್ನು ಅಪ್ಲೈ ಮಾಡಲಿಕ್ಕೆ ಜಿ ಎಸ್ ಟಿ ಬಂದಿದೆ. ಇನ್ನು ಜಿ ಎಸ್ ಟಿ ಬರೋದ್ರಿಂದ ಜಿ ಡಿ ಪಿ ಕೂಡ ಜಾಸ್ತಿ ಆಗುತ್ತೆ. ಈಸಿಯಾಗಿ ಕಾಂಪ್ಲೈನ್ಸ್ ಮಾಡ್ಬೋದು, ಯಾಕಂತಂದರೆ ರಿಜಿಸ್ಟ್ರೇಷನ್ ಹಿಡ್ಕೊಂಡು ರಿಟರ್ನ್ವರೆಗೆ ಎಲ್ಲ ಆನ್ಲೈನ್ ಇರೋದ್ರಿಂದ ಈಸಿಯಾಗಿ ಕಾಂಪ್ಲೈನ್ಸ್ ಕೂಡ ಮಾಡಬಹುದು. ನೆಕ್ಸ್ಟ್ ಸಿಂಗಲ್ ಎಕನಾಮಿಕ್ ಝೋನ್ ಆಗಿ ಮಾಡ್ಬೋದು. ಫಾರಿನ್ ಇನ್ವೆಸ್ಟ್ಮೆಂಟ್ ಬೂಸ್ಟ್ ಆಗುತ್ತೆ. ನೆಕ್ಸ್ಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಲಿಕ್ಕೆ ಅಥವಾ ಬಿಸ್ನೆಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಇ ಕಾಮರ್ಸ್ ಇಂಡಸ್ಟ್ರಿ ಕೂಡ ಬೂಸ್ಟ್ ಆಗುತ್ತೆ. ಓಕೆ, ಸೊ ಇದು ಇರ್ತಕ್ಕಂಥ ಬ್ರೀಫ್ ಅನಾಲಿಸಿಸು ಎದ್ರ ಮೇಲೆ ಪ್ರಾಬ್ಲಮ್ಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸೇಷನ್, ನೀಡ್ ಫಾರ್ ಇಂಟ್ರೊಡಕ್ಷನ್ ಆಫ್ ಜಿ ಎಸ್ ಟಿ. ಓಕೆ, ಸೊ ಇದು ಇತಿಹಾಸ ಹೇಳುತ್ತೆ. ಈ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ರಿಯಲ್ ಆಗಿ ಜಿ ಎಸ್ ಟಿ ಅಂತಂದ್ರೆ ಏನು, ಜಿ ಎಸ್ ಟಿಯಲ್ಲಿ ನಾವೇನು ಕಲಿತೀವಿ, ಮೇನ್ ವಿಷಯ ಏನಿದೆ, ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಜಿ ಎಸ್ ಟಿಯನ್ನು ಕಲಿಯೋಣ. ಓಕೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮೀನಿಂಗ್, ಡೆಫಿನೇಷನ್, ಓಕೆ, ಇನ್ನು ಏನು ಕನ್ಸೆಪ್ಟ್ ಇಂಪಾರ್ಟೆಂಟು ಫಸ್ಟ್ ಚಾಪ್ಟರ್ದಲ್ಲಿ ಅದನ್ನು ಕಲಿಯೋಣ. ಓಕೆ, ಸೊ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಅಲ್ಲಿವರೆಗೆ ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.